ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋಗಳಲ್ಲಿ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು, ಡಿಫ್ರೆಂಟ್ ಆಗಿ ಹೇಗೆ ಅಲಂಕಾರ ಮಾಡೋದು ಅಂತೆಲ್ಲ ತೋರಿಸಿದೀನಿ. ಆ ವಿಡಿಯೋ ಏನಾದ್ರು ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ನಂದು ಹಿಂದಿನ ವಿಡಿಯೋಗಳು ತುಂಬಾ ಚೆನ್ನಾಗಿದೆ. ಲಕ್ಷ್ಮಿಗೆ ಗ್ರ್ಯಾಂಡ್ ಆಗಿ ಹೇಗೆ ಅಲಂಕಾರ ಮಾಡೋದು, ಮನೇಲೆ ಗ್ರ್ಯಾಂಡ್ ಆಗಿ ಹೇಗೆ ಅಲಂಕಾರ ಮಾಡೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನೇನಾದ್ರೂ ನೀವು ನೋಡ್ಲಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಏನಾದ್ರು ಇದ್ರೆ ನಿಮಗೆ ಬರುತ್ತೆ. ವರಮಹಾಲಕ್ಷ್ಮಿಗೆ ಮನೇಲೆ ಕ್ಲೀನ್ ಆಗಿ ಹೇಗೆ ಅಲಂಕಾರ ಮಾಡೋದು, ಮತ್ತೆ ಗ್ರ್ಯಾಂಡ್ ಆಗಿ ನೀವೇ ಯೂಸ್ ಮಾಡ್ಕೊಂಡು ನಿಮ್ಮ ಮನೇಲಿರುವಂತ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಹಿಂದಿನ ವಿಡಿಯೋಗಳನ್ನ ನೀವೇನಾದ್ರೂ ನೋಡ್ಲಿಲ್ಲ ಅಂತಂದ್ರೆ ಅದನ್ನ ನೋಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಬಂದು ಸುಮಾರು ದಿನದಿಂದ ಕಮೆಂಟ್ ಅಲ್ಲೆಲ್ಲ ಕೇಳ್ತಾ ಇದ್ರು, ಒಂದೇ ಒಂದು ಕಳಶ ಇಟ್ಟು ತೋರಿಸಿ, ಒಂದೇ ಒಂದು ಕಳಶ ಇಟ್ಟು ಅದಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ತೋರಿಸಿ ಅಂತ ಇದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ಒಂದೇ ಕಳಶ ಇಟ್ಟು ಅದಕ್ಕೆ ಸೀರೆ ಉಡ್ಸೋದು, ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ಒಂದೇ ಸಿಂಗಲ್ ಕಳಶ ಇಟ್ಟು ಹೇಗೆ ಸೀರೆ ಉಡ್ಸೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಸಿಂಗಲ್ ಕಳಶ ಇಟ್ಟು ಸೀರೆ ಉಡ್ಸೋದು ಹೇಗೆ ನೋಡೋಣ ಬನ್ನಿ. ನೀವು ಫುಲ್ ಸೀರೆ ನೆರಿಗೆ ಹಿಡಿಬೇಕಾದ್ರಿಂದ ಕೈಲೇನೆ ಆರಾಮಾಗಿ ಇಟ್ಕೋಬಹುದು. ಅಕಸ್ಮಾತ್ ಏನಾದ್ರು ನಿಮ್ಗೆ ಹಿಡಿಯಕ್ ಬರ್ಲಿಲ್ಲ, ಕೈಯಲ್ಲಿ ಹಿಡಿಯಕ್ ಆಗಲ್ಲ, ಸೀರೆ ಎಲ್ಲ ಫುಲ್ ಹಿಡಿಬೇಕು ಅಂತಂದ್ರೆ ಈ ತರ ಕೆಳಗಡೆ ಹಾಕೊಂಡ್ಬಿಟ್ಟು ಈ ತರ ಇಟ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಈಗ ಸ್ವಲ್ಪ ನೆರಿಗೆ ಹಿಡಿಬೇಕು ಅಂತಂದ್ರೆ ಕೈಲೇ ಇಟ್ಕೊಬಹುದು. ಆದ್ರೆ ನಿಮ್ಗೆ ರೂಢಿ ಇರಲ್ವಲ್ಲ ಫುಲ್ ಸೀರೆ ನೆರಿಗೆ ಹಿಡಿದು, ಅದಕ್ಕೇನೆ ಅಕಸ್ಮಾತ್ ಏನಾದ್ರು ನಮ್ಗೆ ಹಿಡಿಯಕ್ ಆಗಲ್ಲ, ಜಾಸ್ತಿ ಇರುತ್ತೆ, ಮಿಸ್ ಆಗುತ್ತೆ ಅಂತ ಏನಾದ್ರು ಇದ್ರೆ ಅರ್ಧ ಇಟ್ಕೊಳ್ಳಿಲ್ಲ ಅಂತಂದ್ರೆ ಈ ತರ ಕೆಳಗಡೆ ಹಾಕೊಂಡ್ಬಿಟ್ಟು ಈ ತರ ಇಟ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ, ಎಲ್ಲೂ ಮಿಸ್ ಆಗಲ್ಲ ಅಂದ್ರೆ ನರಿಗೆಗಳು. ಜಾಸ್ತಿ ನರಿಗೆ ಇರೋದ್ರಿಂದ ನಿಮ್ಗೆ ಹಿಡಿಯಕ್ ಆಗಲ್ಲ ಕೈಯಲ್ಲಿ. ಫುಲ್ ಸೀರೆನ ಈ ತರ ನಡಿಗೆ ಇಟ್ಕೊಳ್ಳಿ. ಸೀರೆ ಎಲ್ಲ ಕ್ಲೀನ್ ಆಗಿ ನರಿಗೆ ಹಿಡ್ದಾಯ್ತು. ಈ ಕಡೆನೂ ಮತ್ತೆ ಈ ಕಡೆನೂ ಪಿನ್ ಹಾಕೊಳ್ಳಿ. ಫಸ್ಟ್ ಕೈಲಿ ಬೇಕಾದ್ರೆ ಕೈಲೇ ಇಟ್ಕೋಬಹುದು, ಆದ್ರೆ ಕೈಲಿ ನಿಮ್ಗೆ ಹಿಡಿಯಕ್ ಆಗಲ್ಲ, ಅದಕ್ಕೇನೆ ಈ ತರ ಕೆಳಗಡೆ ಹಾಕೊಂಡು ನರಿಗೆ ಇಟ್ಕೊಳ್ಳಿ. ಕ್ಲೀನಾಗಿ ಈ ತರ ಸರಿ ಮಾಡ್ಕೊಂಡು ಇದನ್ನ ಒಂದು ಸೈಡ್ ಇಟ್ಕೊಳ್ಳಿ. ಕ್ಲೀನಾಗಿ ಸೀರೆ ಎಲ್ಲ ನರಿಗೆ ಹಿಡ್ದಾದ್ಮೇಲೆ ಈ ತರ ಒಂದು ಟೇಬಲ್ ಮತ್ತೆ ಅದ್ರ ಮೇಲೆ ಒಂದು ಪೀಠ ತಗೊಳ್ಳಿ. ನಿಮ್ಮ ಮನೇಲಿ ಯಾವ ಪ್ಲೇಟ್ ಇರುತ್ತೆ ಪ್ಲೇಟು, ಮತ್ತೆ ಅದ್ರ ಒಳಗಡೆ ಅಕ್ಕಿ ಹಾಕೊಂಡಿದ್ದೀನಿ. ನಾನು ಪ್ಲೇಟ್ ಒಳಗಡೆ ಅಕ್ಕಿ ಹಾಕೊಂಡಿದ್ದೀನಿ. ಮತ್ತೆ ನೀವು ಯಾವ ಕಳಶದ ಸೊಂಬು ಇಡ್ತೀರೋ, ಸಿಂಗಲ್ ಕಳಶ ಸೊಪ್ಪು, ನಾನು ಫಸ್ಟ್ ಎಲ್ಲ ಇದ್ರ ಕೆಳಗಡೆ ಒಂದು ಬಿಂಗಿ ಇಡ್ತಾ ಇದ್ದೆ, ನಾನು ಕೂರ್ಸಕ್ಕೆ ಹೈಟ್ ಆಗ್ಲಿ ಅಂತ. ನೀವು ಸಿಂಗಲ್ ಚೊಂಬಿಂದ ಕೇಳಿ ಇದು ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಹೇಳಿದ್ರಿ. ಅದಕ್ಕೆ ಸಿಂಗಲ್ ಕಳಶ ನೀವು ಯಾವ್ದು ಇಡ್ತೀರಿ, ನಿಮ್ಮ ಮನೇಲಿ ಯಾವ್ದು ಇರುತ್ತೋ, ಬೆಳ್ಳಿದ್ ಯೂಸ್ ಮಾಡ್ತಾ ಇದ್ರೆ ಬೆಳ್ಳಿದ್ ಇಡ್ಬೋದು, ಇಲ್ಲ ಅಂತಂದ್ರೆ ನೀವು ಯಾವ ಯೂಸ್ ಮಾಡ್ತಾ ಇರ್ತೀರಿ ಅದನ್ನ ಇಡಿ. ಈ ಸಿಂಗಲ್ ಕಳಶ ಇಡ್ಬೇಕಾದ್ರೆ ನೀವೇನಾದ್ರೂ ಮುಂದೆ ಕಡ್ಡಿ ಕಟ್ಕೊಬೇಕು ಅಂತಂದ್ರೆ ದಾರ ಏನ್ ಕಟ್ಟ ಅವಶ್ಯಕತೆ ಇರಲ್ಲ. ಈ ತರ ರಬ್ಬರ್ನೇ ಒಂದ್ 2-3 ಹಾಕೊಂಡ್ರೆ ಸಾಕು. ನೀವು ನೋಡಿ ರಬ್ಬರ್ ಹಾಕೊಂಡ್ರೆ ಇದು ಟೈಟಾಗಿ ಕೂರುತ್ತೆ, ಇದು ಟೈಟಾಗಿ ಕೂರುತ್ತೆ. ನೀವು ದಾರ ಏನ್ ಕಟ್ಟಬೇಕಾಗಿರುವಂತ ಅವಶ್ಯಕತೆ ಇರಲ್ಲ. ಒಂದು ರಬ್ಬರ್ನ ಈ ತರ ಡಿವೈಡ್ ಮಾಡಿ ನೋಡಿ, ಡಿವೈಡ್ ಮಾಡಿ ಹಾಕಿದ್ರೆ ಸಾಕು, ಅದೇ ಟೈಟ್ ಆಗಿರುತ್ತೆ. ನಾವೇನು ಇದ್ರ ಮೇಲೆ ಭಾರ ಏನು ಹಾಕಲ್ವಲ್ಲ, ಇದೇನೆ ಟೈಟ್ ಆಗಿರುತ್ತೆ, ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಇಡ್ತಾ ಇದ್ದೀನಿ. ಮತ್ತೆ ನೀವೇನು ನರಿಗೆ ತಗೊಂಡಿರ್ತೀರಿ ಸೀರೆನ ಫುಲ್ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ಈ ತರ ಸೆಂಟರ್ ಮಾಡ್ಕೊಂಡು ಮೇಲಿಂದ ಹಾಕಿ ಅಷ್ಟೇ. ಇಲ್ಲಿ ಕಡ್ಡಿ ಕಟ್ಕೊಳ್ಳಿಲ್ಲ ಅಂತಂದ್ರೆ ಸೀರೆ ಎಲ್ಲ ಕೆಳಗೆ ಬಂದ್ಬಿಡುತ್ತೆ, ಅವಾಗ ನಿಮ್ಗೆ ನೀಟಾಗಿ ಕಾಣಲ್ಲ. ಇಲ್ಲಿ ಕಡ್ಡಿ ಕಟ್ಕೊಳ್ಳೋದ್ರಿಂದ ನೀವು ಸೀರೆ ಇದ್ರ ಮೇಲೆ ಬರೋದ್ರಿಂದ ಕ್ಲೀನಾಗಿ ಕಾಣುತ್ತೆ, ಮತ್ತೆ ನೆರಿಗೆನೂ ಡಿವೈಡ್ ಆಗಿ ಕ್ಲೀನಾಗಿ ಕಾಣುತ್ತೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಪಿನ್ ಹಾಕಿರ್ತಾರಲ್ಲ, ಪಿನ್ನ ಬಿಚ್ಚಿ ಕ್ಲೀನಾಗಿ ನರಿಗೆ ಇಟ್ಕೊಳ್ಳಿ. ನಾನು ಒಂದೇ ಕಳಸ ಕೂರಿಸಿರೋದು, ಕ್ಲೀನಾಗಿ ನರಿಗೆ ಇಟ್ಕೊಳ್ಳಿ. ಆಮೇಲೆ ಕಾಯಿನ ಇಟ್ಕೊಳ್ಳಿ. ನೀವು ಕಾಯಿ ಇಟ್ಕೊಂಡಾದ್ಮೇಲೆ ಇಲ್ಲಿಗೆ ಕರೆಕ್ಟಾಗಿ ನಿಮ್ಮದು ಕೆಳಗಡೆ ಏನಿರುತ್ತೆ ಸಿಂಪಲ್ ಆಗಿ ಒಂದು ಸೊಂಟದ ಥರ ಒಂದು ದಾರ ಕಟ್ಕೊಳ್ಳಿ. ಎಲ್ಲ ಟೈಟಾಗಿ ಎಳೆದು
ಈ ಕಳಸು ಚೊಂಬೆ ಏನಿರುತ್ತೋ ಅದಕ್ಕಿಂತ ದಾರ ಕಟ್ಟಿ ಸಿಂಪಲ್ ಆಗಿ ಕಟ್ಟಿದ್ರೆ ಅದು ಕೂತ್ಕೊಳ್ಳುತ್ತೆ, ಏನು ಅಲ್ಲಾಡಲ್ಲ. ಈ ಕಾಯಿ ಎಲ್ಲ ವೆಯ್ಟ್ ಇರುತ್ತಲ್ಲ, ಏನ್ ಕೂತ್ಕೊಳ್ಳುತ್ತೆ, ಏನು ಅಲ್ಲಾಡಲ್ಲ. ನೀವು ಒಂದ್ಸತಿ ಕೂರ್ಸಗಂಟ ಒಂಚೂರು ಇದು ಮಾಡಿದ್ರೆ ಆಮೇಲೆ ಕೂತ್ಕೊಂಡಿರುತ್ತೆ. ನಿಮ್ಮ ಮನೇಲಿ ಯಾವ್ದಾದ್ರು ಲೇಸ್ ಇದ್ರೆ, ಇಲ್ಲ ಅಂತಂದ್ರೆ ಸೊಡ್ಡು ಡಾಬೆ ಇತ್ತು ಅಂತಂದ್ರೆ ಅದನ್ನ ಇಲ್ಲ ಕಟ್ಟಿ. ನೋಡಿ ಇಷ್ಟೇ ಸಿಂಪಲ್ ಆಗಿ ಒಂದು ಸೊಂಟಕ್ಕೆ ಒಂದು ಡಾಕ್ ತರ ಕಟ್ಕೊಳ್ಳೋದಷ್ಟೇ. ಆಮೇಲೆ ಕೆಳಗಡೆ ಏನು ನೆರಿಗೆ ಇರುತ್ತೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಯಾವ ಹೂವು ತಂದಿರ್ತೀರೋ ಇದಕ್ಕೆ ಜಾಸ್ತಿ ಎಲ್ಲ ಹೂವು ಹಾಕ್ಬೇಡಿ. ಯಾಕೆಂದ್ರೆ ಇದೇ ವೆಯ್ಟ್ ಇರೋದ್ರಿಂದ ನೀವು ಜಾಸ್ತಿ ವೆಯ್ಟ್ ಹಾಕಿದ್ರೆ ಸಿಂಗಲ್ ಕಲಸ ಕುಡಿಸಿರೋದ್ರಿಂದ ವೆಯ್ಟ್ ಜಾಸ್ತಿ ತಡೆಯಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂವು ಹಾಕೊಳ್ಳಿ. ನೋಡಿ ಈ ತರ ಕಡ್ಡಿನ ಬಿಟ್ಕೊಂಡಿದ್ರೆ ನೀವು ಜಾಸ್ತಿ ಹೂವು ಹಾಕ್ಬೇಕು ಅಂತಂದ್ರೆ ಕಡ್ಡಿನ ಜಾಸ್ತಿ ಉದ್ದ ಬಿಟ್ಕೊಳ್ಳಿ. ಇಲ್ಲಾಂತಂದ್ರೆ ಸ್ವಲ್ಪ ಬಿಟ್ಕೊಂಡ್ರೆ ಸಾಕು. ನೀವೇನಾದ್ರೂ ಜಾಸ್ತಿ ಓದತ್ತೀನಿ ಅಂತಂದ್ರೆ ಹಾಕೋ ಜಾಗ ಇರಲ್ಲ, ಅದಕ್ಕೆ ಕಡ್ಡಿ ಯೂಸ್ ಆಗುತ್ತೆ. ನೀವು ಈ ತರ ಕಡ್ಡಿ ಬಿಟ್ಕೊಂಡಿದ್ರೆ ಇದಕ್ಕೆ ನೀವು ಸೇರಿಸಿ ಹೂವನ್ನ ಹಾಕೊಬಹುದು. ನೋಡಿ ಇಷ್ಟೇ ರೆಡಿ ಆಯ್ತು. ಸಿಂಪಲ್ ಆಗಿ ನಾನು 3 ಹೂವು ಹಾಕಿರೋದು, ಬರೀ ಕನಕಾಂಬರ ಹೂವು ಮತ್ತೆ ಈ ತರ ಕಲರ್ ಹೂವು ಯಾವ್ದಾದ್ರು ಇದ್ರೆ ನೀವು ಹಾಕೊಬಹುದು. ಸಿಂಪಲ್ ಆಗಿರೋ ಹೂವು ಹಾಕಿದೀನಿ. ಮತ್ತೆ ಬೇಗನೆ ಒಂದು 5 ಮಿನಿಟ್ಸ್ ಅಷ್ಟೇ ಆಗ್ಬೋದಷ್ಟೇ. ನೀವು ಬೇಗನೆ ಸಿಂಪಲ್ ಆಗಿ ಸಿಂಗಲ್ ಕಳಸ ಇಟ್ಟು ರೆಡಿ ಮಾಡೋದು. ಹೀಗೆ ನೋಡಿ ಈಗ ಕಾಣ್ತಾ ಇದೆ ಲಕ್ಷ್ಮಿ. ಈಸಿಯಾಗಿ ಒಂದು 5 ಮಿನಿಟ್ಸ್ ಅಲ್ಲೇ ಏನು ಇಲ್ಲದೆ ಇದ್ರೂ ಸಿಂಗಲ್ ಕಳಸ ಯೂಸ್ ಮಾಡಿ ರೆಡಿ ಮಾಡುವಂಥದ್ದು ವರಮಹಾಲಕ್ಷ್ಮಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಿಂಪಲ್ ಆಗಿ ಈಸಿ ಆಗಿದೆ. ನೀವು ದೇವ್ರ ಮನೆ ಒಳಗಡೆ ಬೇಕಾದ್ರೂ ಈ ತರ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕೋಡ ಇದ್ರೆ ಮಕೋಡ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಬರೀ ಕಾಯಿ ಇಡ್ತೀನಿ ಅಂತಂದ್ರೆ ಕಾಯಿನೂ ಇಡ್ಬೋದು. ಇಲ್ಲ ನಂದು ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಕೋಡ ಮಾಡೋದು ಹೇಗೆ ಅಂತ ತೋರಿಸಿದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಆ ವಿಡಿಯೋದಲ್ಲಿ ಇರೋ ತರ ಬೇಕಾದ್ರೆ ಮಕೋಡನ ನೀವು ನೀವೇ ರೆಡಿ ಮಾಡ್ಕೊಂಡು ಹಾಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಂದು ಹಿಂದಿನ ವಿಡಿಯೋಗಳನ್ನ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈಗಲೇ ನೋಡಿ. ಲಕ್ಷ್ಮಿಗೆ ಗ್ರ್ಯಾಂಡ್ ಆಗಿ ಹೇಗೆ ಅಲಂಕಾರ ಮಾಡೋದು ಮತ್ತೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಡೆಕೋರೇಷನ್ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತೀನಿ. ಆ ವಿಡಿಯೋ ಏನಾದ್ರು ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಫ್ಯಾಮಿಲಿ ವರಮಹಾಲಕ್ಷ್ಮಿನ ಯಾರು ಕೂರಿಸ್ತಾರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈಗ ಕಾಣ್ತಾ ಇದೆ ಸಿಂಪಲ್ ಆಗಿ ಬೇಗನೆ ಒಂದೇ ಕಳಶ ಇಟ್ಟು ಲಕ್ಷ್ಮಿನ ಹೀಗೆ ರೆಡಿ ಮಾಡೋದು. ನೋಡಿ ಈಗ ಕಾಣ್ತಾ ಇದೆ.